ಸ್ನೇಹಿತರೆ, ಒಂದು ಬಾರಿ ಯೋಚಿಸಿ ನೋಡಿ, ಜೀವನ ಕೆಲವೊಮ್ಮೆ ನಿಮ್ಮನ್ನು ತುಂಬಾ ಕಠಿಣವಾಗಿ ಪರೀಕ್ಷಿಸುತ್ತಿದೆ ಅಂತ ಅನ್ನಿಸಿರಬಹುದು. ಬಹುಶಃ ನೀವು ಕೆಲಸ ಕಳೆದುಕೊಂಡಿರಬಹುದು, ಅಥವಾ ನಿಮ್ಮ ಆರೋಗ್ಯ ಕೈಕೊಟ್ಟಿರಬಹುದು, ಅಥವಾ ನೀವು ನಂಬಿದ ಜನರು ನಿಮ್ಮನ್ನು ಬಿಟ್ಟು ದೂರ ಹೋಗಿರಬಹುದು. ಆ ಸಮಯದಲ್ಲಿ ಇಡೀ ಜಗತ್ತೇ ನಿಮ್ಮ ವಿರುದ್ಧವಾಗಿದೆ ಅಂತ ಅನಿಸುತ್ತಿದೆ ಅಲ್ಲವೇ? ಅಂತಹ ಸಮಯದಲ್ಲಿ ನಮಗೆ ಅನಿಸುತ್ತೆ, ಏಕೆ ನಾನೇ, ಏಕೆ ನನಗೆ ಎಷ್ಟೊಂದು ಕಷ್ಟ? ಅಂತಹ ಪ್ರಶ್ನೆ ಕೇಳಿದವರು ನೀವು ಮಾತ್ರ ಅಲ್ಲ, ಎಲ್ಲರೂ ಒಂದಲ್ಲೊಂದು ಸಮಯದಲ್ಲಿ ಇದನ್ನು ಅನುಭವ ಮಾಡಿದವರೇ. ಕೆಲವು ರಾತ್ರಿ ಚಿಂತೆಗಳಿಂದಾಗಿ ನಿಮಗೆ ನಿದ್ರೆ ಬಾರದಿರಬಹುದು. ಬೆಳಗ್ಗೆ ನಿಮಗೆ ಹಾಸಿಗೆಯಿಂದ ಎದ್ದೇಳಲು ಸಹ ಮನಸ್ಸಿಲ್ಲದಿರಬಹುದು. ಮನಸ್ಸಲ್ಲಿ ಏನೋ ಒಂಥರ ಭಯ, ಅನುಮಾನ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ನಿಮ್ಮ ಮನಸ್ಸು ತುಂಬಿಬಿಡುತ್ತೆ. ಆಗ ನಿಮಗೆ ಬೇಕಾದದ್ದು ಏನು ಗೊತ್ತಾ? ಮನಸ್ಸಿನ ಬಲ. ಅಂದರೆ ಈ ಕಷ್ಟದ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಮೆಂಟಲಿ ಸ್ಟ್ರಾಂಗ್ ಮಾಡಿಕೊಳ್ಳೋ ಶಕ್ತಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಗಾಬರಿಗೊಳ್ಳದೆ ಶಾಂತವಾಗಿ ನಿಲ್ಲೋ ಧೈರ್ಯ. ಮೆಂಟಲಿ ಸ್ಟ್ರಾಂಗ್ ಅಂದರೆ ಕಷ್ಟ ಬಂದಾಗ ನೋವನ್ನೇ ಅನುಭವಿಸಬಾರದು ಅನ್ನೋದಲ್ಲ, ಬಿದ್ದರೂ ಮತ್ತೆ ಎದ್ದು ನಿಂತು ಮುಂದೆ ಸಾಗೋ ಶಕ್ತಿ. ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲೋದು, ಅದನ್ನೇ ಮೆಂಟಲಿ ಸ್ಟ್ರಾಂಗ್ ಅಂತಾರೆ. ಹೇಗೆ ಮಳೆಗಾಲದಲ್ಲಿ ಬಿರುಗಾಳಿಯು ಶಾಶ್ವತ ಅಲ್ಲವೋ, ಹೇಗೆ ಪ್ರತಿ ರಾತ್ರಿಯ ನಂತರ ಸೂರ್ಯೋದಯವಾಗುತ್ತೋ, ಅದೇ ರೀತಿ ನೀವು ಎದುರಿಸುತ್ತಿರೋ ಕಷ್ಟವೂ ಶಾಶ್ವತ ಅಲ್ಲ. ಆದರೆ ಪ್ರಶ್ನೆ ಏನೆಂದರೆ, ಆ ಬಿರುಗಾಳಿಯನ್ನ ತಡೆಯದೆ ಅದನ್ನೇ ಧೈರ್ಯದಿಂದ ಎದುರಿಸಿ ನಿಂತು ಹೇಗೆ ಬದುಕುತ್ತೀರಿ ಎಂಬುದು. ಅದಕ್ಕಾಗಿ ಇವತ್ತು ನಾನು ನಿಮಗೆ ತುಂಬಾ ಸರಳವಾದಂತಹ 5 ಚಿಕ್ಕದಾದ ಪರಿಹಾರಗಳನ್ನ ಹೇಳ್ತೀನಿ. ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅನುಸರಿಸಿದರೆ ಎಂತಹ ಕಷ್ಟದ ಸಮಯದಲ್ಲೂ ಎದೆಗುಂದದೆ ಧೈರ್ಯದಿಂದ ಎದುರಿಸಲು ನಿಮ್ಮ ಮನಸ್ಸು ಮೆಂಟಲಿ ಸ್ಟ್ರಾಂಗ್ ಆಗಿರುತ್ತೆ. 1. ಪ್ರಶ್ನೆ ಬದಲಿಸಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಏಕೆ ನಾನೇ ಅಂತ ಕೇಳಬೇಡಿ, ಬದಲು ಇದರಿಂದ ನಾನು ಏನು ಕಲಿಯಬಹುದು ಅಂತ ಕೇಳಿ. ಇದರಿಂದ ನಾನು ಏನು ಕಲಿಯಬಹುದು ಅಂತ ಕೇಳಿದಾಗ ನೀವು ಬಲಿಷ್ಠರಂತೆ ಯೋಚಿಸ್ತೀರಾ. ಏಕೆಂದರೆ ಪ್ರತಿ ಕಷ್ಟ ಜೀವನದಲ್ಲಿ ಪಾಠ ಕಲಿಸ್ತದೆ. ಕಷ್ಟ ಬಂದಾಗ ತಾಳ್ಮೆ ಕಲಿತೀರಾ. ದ್ರೋಹ ಅನುಭವಿಸಿದರೆ ಜನರನ್ನು ಗುರುತಿಸುವ ಬುದ್ಧಿ ಬರುತ್ತೆ. ಸೋಲು ಕಂಡರೆ ಗೆಲ್ಲೋ ದಾರಿ ತಿಳಿಯುತ್ತೆ. ಆರ್ಥಿಕ ಸಮಸ್ಯೆ ಬಂದರೆ ಹಣದ ಬೆಲೆ, ಪರಿಶ್ರಮದ ಬೆಲೆ ಗೊತ್ತಾಗುತ್ತೆ. ಅಂದರೆ ಸಮಸ್ಯೆ ನಿಮ್ಮ ಶತ್ರು ಅಲ್ಲ, ಅದು ನಿಮ್ಮ ಜೀವನದ ಪಾಠ ಕಲಿಸೋ ಗುರು. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಕಠಿಣ ಘಟನೆ ನಿಮ್ಮ ವ್ಯಕ್ತಿತ್ವವನ್ನು ಕಟ್ಟೋಕೆ, ನಿಮ್ಮ ಮನಸ್ಸು ಉಕ್ಕಿನಂತೆ ಗಟ್ಟಿಯಾಗೋಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಏಕೆ ನಾನೇ ಅಂತ ಕೇಳೋದನ್ನ ಬಿಟ್ಟು ಇದರಿಂದ ನನಗೆ ಯಾವ ಪಾಠ ಸಿಗ್ತಾ ಇದೆ ಅಂತ ಕೇಳಿ. ಆ ಕ್ಷಣದಲ್ಲಿ ನಿಮ್ಮ ನೋವು ಕಡಿಮೆಯಾಗುತ್ತೆ, ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ ಬರುತ್ತೆ. ನೀವು ಇನ್ನೂ ದೊಡ್ಡದಾಗಿ ಬೆಳೆದಿರುವುದು ನಿಮಗೇ ಅರ್ಥವಾಗುತ್ತೆ. 2. ಸಣ್ಣ ಹೆಜ್ಜೆ, ದೊಡ್ಡ ಬದಲಾವಣೆ. ನಾವು ಕಷ್ಟದ ಸಮಯದಲ್ಲಿ ಇರುವಾಗ ನಮ್ಮ ಮೆದುಳು ತಕ್ಷಣ ಎಲ್ಲಾ ಸಮಸ್ಯೆಗೂ ಪರಿಹಾರ ಬೇಕು ಅಂತ ಒತ್ತಡ ಪಡ್ತದೆ. ಆದರೆ ಅದು ಅಸಾಧ್ಯ. ಎಲ್ಲಾ ಬಾಗಿಲನ್ನು ಒಂದೇ ಸಾರಿ ತೆರೆಯಲು ಸಾಧ್ಯವಿಲ್ಲ. ಬದಲಿಗೆ ಒಂದು ಬಾಗಿಲು ಮಾತ್ರ ಇಂದು ತೆರೆದು ಮುಂದೆ ಸಾಗುವುದು ಮುಖ್ಯ. ಉದಾಹರಣೆಗಾಗಿ, ಒಬ್ಬ ವ್ಯಕ್ತಿ ಆರ್ಥಿಕ ಸಂಕಷ್ಟದಲ್ಲಿದ್ದಾನೆ ಅಂತ ಹಿಡ್ಕೊಳ್ಳಿ. ಅವನಿಗೆ ಸಾಲ, ಕೆಲಸದ ಒತ್ತಡ, ಮನೆಯ ಜವಾಬ್ದಾರಿ ಎಲ್ಲ ಒಂದೇ ಸಮಯದಲ್ಲಿ ತಲೆ ಮೇಲೆ ಬೀಳ್ತವೆ. ಇವುಗಳನ್ನೆಲ್ಲ ಒಂದೇ ದಿನ ಬಗೆಹರಿಸೋಕೆ ಸಾಧ್ಯವಿಲ್ಲ. ಆದರೆ ಇವತ್ತು ಅವನು ಮಾಡೋ ಸಣ್ಣ ಹೆಜ್ಜೆ ಏನು? ಖರ್ಚು ಕಡಿಮೆ ಮಾಡೋ ನಿರ್ಧಾರ, ಹೊಸ ಕೆಲಸಕ್ಕೆ ಅಪ್ಲೈ ಮಾಡೋ ನಿರ್ಧಾರ, ಅಥವಾ ಬೇರೊಬ್ಬರ ಬಳಿ ಸಹಾಯ ಕೇಳೋದು. ಈ ಒಂದು ಸಣ್ಣ ಹೆಜ್ಜೆ ಮನಸ್ಸಿಗೆ ಏನು ಕೊಡುತ್ತೆ? ನಿರಾಶೆಯಿಂದ ಹೊರಬರೋ ಶಕ್ತಿ, ನಾಳೆಯ ಬದುಕನ್ನು ಸಾಗಿಸಲು ಒಂದು ಭರವಸೆ, ತಾನು ಸಂಪೂರ್ಣ ಸೋತಿಲ್ಲ ಅನ್ನೋ ಆತ್ಮವಿಶ್ವಾಸ. ಇದೇ ಮೆಂಟಲಿ ಸ್ಟ್ರಾಂಗ್ ಆಗಿರೋದು. ಅಂದರೆ ಜೀವನ ತುಂಬಾ ಗೊಂದಲದಲ್ಲಿದ್ದರೂ ಇಂದು ನಾನು ಮಾಡಬೇಕಾದ ಒಂದು ಸಣ್ಣ ಕೆಲಸ ಯಾವುದು ಅಂತ ಕೇಂದ್ರೀಕರಿಸೋ ಶಕ್ತಿ. ಸಣ್ಣ ಹೆಜ್ಜೆಗಳಲ್ಲಿ ಬದುಕು ಬದಲಾಗುತ್ತೆ. ಇವತ್ತು ಒಂದು ಹೆಜ್ಜೆ, ನಾಳೆ ಮತ್ತೊಂದು ಹೆಜ್ಜೆ. ಹೀಗೆ ಸಾಗಿದ್ರೆ ಯಾವ ಕಷ್ಟದ ಬೆಟ್ಟ ಕೂಡ ನಮ್ಮ ಮುಂದೆ ಚಿಕ್ಕದಾಗಿ ಬಿಡುತ್ತದೆ. 3. ಮನಸ್ಸಿಗೆ ಆಧಾರ ಕೊಡುವ ಮಾರ್ಗಗಳು. ಒಳ್ಳೆಯ ಸ್ನೇಹಿತ, ಅಥವಾ ಒಂದು ಪ್ರೇರೇಪಿಸುವ ಕತೆ, ಅಥವಾ ಡೈರಿಯಲ್ಲಿ ಬರೆಯೋದು. ಇವೆಲ್ಲವೂ ಮನಸ್ಸಿಗೆ ಆಧಾರ ಕೊಡುವ ಮಾರ್ಗಗಳು. ಈ ಆಧಾರವೇ ನಮ್ಮ ಮನಸ್ಸನ್ನು ಬಲಪಡಿಸುತ್ತದೆ. ಹೇಗೆ ಕಷ್ಟ ಬಂದಾಗ ಮನಸ್ಸು ಒಂಟಿತನ ಅನುಭವಿಸುತ್ತದೋ ಅದೇ ರೀತಿ ಆಗ ಒಬ್ಬ ಒಳ್ಳೆಯದಾಗಿ ಮಾತಾಡೋ ಸ್ನೇಹಿತ ಇದ್ದರೆ ಅದು ದೊಡ್ಡ ಶಕ್ತಿ ಆಗುತ್ತದೆ. ಅವರ ಮಾತುಗಳಿಂದ ನಮ್ಮೊಳಗಿನ ನೋವು ಕಡಿಮೆಯಾಗುತ್ತೆ, ಧೈರ್ಯ ಬರುತ್ತದೆ. ಇದು ನೀವು ಮೆಂಟಲಿ ಸ್ಟ್ರಾಂಗ್ ಆಗಲು ಮುಖ್ಯ. ಏಕೆಂದರೆ ಸ್ನೇಹಿತನ ಸಹಾಯದಿಂದ ನಿಮ್ಮ ಮನಸ್ಸು ಒತ್ತಡಕ್ಕೆ ಮಣಿಯದೆ ಮತ್ತೆ ಎದ್ದು ನಿಲ್ಲಲು ತಯಾರಾಗುತ್ತದೆ. ಯಾವಾಗ ನಾವು ಒಬ್ಬ ಮಹಾನ್ ವ್ಯಕ್ತಿಯ ಹೋರಾಟದ ಕತೆ ಕೇಳ್ತೇವೋ
ಆಗ ನಮ್ಮೊಳಗೆ ಹೊಸ ಶಕ್ತಿ ಬರುತ್ತದೆ. ಅವರ ಹೋರಾಟ ನೋಡಿದ್ರೆ ನಾನು ಕಷ್ಟ ಎದುರಿಸಬಹುದು ಅನ್ನೋ ಭರವಸೆ ಹುಟ್ಟುತ್ತೆ. ಯಾರೊಂದಿಗಾದರೂ ಹಂಚಿಕೊಳ್ಳೋ ಸಾಧ್ಯತೆ ಇಲ್ಲದಾಗ ಡೈರಿ ನಮ್ಮ ದೊಡ್ಡ ಸ್ನೇಹಿತ. ಏನು ಭಾವನೆ ಇದ್ದರೂ ಬರೆಯೋದ್ರಿಂದ ಒತ್ತಡ ಕಡಿಮೆ ಆಗುತ್ತದೆ, ಮನಸ್ಸು ಹಗುರವಾಗುತ್ತದೆ. ಬರೆಯುವುದು ಮನಸ್ಸಿಗೆ ಸೆಲ್ಫ್ ಥೆರಪಿಯಾಗಿ ಕೆಲಸ ಮಾಡುತ್ತದೆ. ಇದು ನಿಮ್ಮನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುತ್ತದೆ, ಏಕೆಂದರೆ ಮನಸ್ಸು ಗಾಬರಿಗೊಳ್ಳದೆ ಸ್ಪಷ್ಟವಾಗಿ ಯೋಚಿಸಲು ಸಹಾಯ ಮಾಡುತ್ತದೆ. 4. ನಿಮ್ಮ ನಿಯಂತ್ರಣದಲ್ಲಿರುವುದರ ಮೇಲೆ ಗಮನ ಕೊಡಿ. ಜೀವನದಲ್ಲಿ ಎಲ್ಲವನ್ನೂ ನೀವು ನಿಯಂತ್ರಿಸೋದಕ್ಕೆ ಸಾಧ್ಯವಿಲ್ಲ, ಆದರೆ ನಿಮ್ಮ ನಡೆ, ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಆಲೋಚನೆ ಇವು ನಿಮ್ಮ ಕೈಯಲ್ಲೇ ಇವೆ. ಅದರ ಮೇಲೆ ಗಮನ ಕೊಡಿ. ನಿಮ್ಮ ಕೈಯಲ್ಲಿಲ್ಲದ ವಿಷಯಕ್ಕೆ ಮನಸ್ಸು ಕೊರಗುವ ಬದಲು ನಿಮ್ಮ ಕೈಯಲ್ಲಿರುವ ಪ್ರತಿಕ್ರಿಯೆಗೂ ನಿಮ್ಮ ನಡೆಗೂ ಗಮನ ಕೊಟ್ಟರೆ ಅದೇ ನಿಮ್ಮನ್ನು ಅಸಹಾಯಕರಿಂದ ಬಲಿಷ್ಠರನ್ನಾಗಿ ಮಾಡುತ್ತದೆ. 5. ಸ್ವ ಆರೈಕೆಯೇ ಶಕ್ತಿ. ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸು ಶಾಂತವಾಗಿರುವುದಿಲ್ಲ. ಅದು ಚಿಂತೆ, ಗಾಬರಿ, ಒತ್ತಡಗಳ ಅಲೆಗಳಲ್ಲಿ ತೂಗುತ್ತದೆ. ಇಲ್ಲಿ ಸೆಲ್ಫ್ ಕೇರ್ ದೊಡ್ಡ ಪಾತ್ರ ವಹಿಸುತ್ತದೆ. ವ್ಯಾಯಾಮದಿಂದ ದೇಹ ಚುರುಕು ಆಗೋದ್ರಿಂದ ಮೆದುಳು ಪಾಸಿಟಿವ್ ಎನರ್ಜಿ ಹೊಂದುತ್ತೆ, ಒತ್ತಡ ನ್ಯಾಚುರಲಿ ಕಡಿಮೆ ಆಗುತ್ತದೆ. ಧ್ಯಾನವು ನಿಮ್ಮ ಆಲೋಚನೆಗಳನ್ನು ಸಮತೋಲನಕ್ಕೆ ತಂದುಕೊಳ್ಳಲು ಸಹಾಯ ಮಾಡುತ್ತದೆ, ಗಾಬರಿ ಬದಲಿಗೆ ಶಾಂತಿ ಕೊಡುತ್ತದೆ. ನೀವು ಆತಂಕ ಅಥವಾ ಒತ್ತಡದಲ್ಲಿರುವಾಗ ಉಸಿರನ್ನು ನಿಯಂತ್ರಿಸುವುದರಿಂದ ಮನಸ್ಸು ತಕ್ಷಣ ಶಾಂತವಾಗುತ್ತದೆ. ಹೊರಗಡೆ ಸ್ವಲ್ಪ ಸಮಯ ನಡೆಯುವುದರಿಂದ ಹೊಸ ವಾತಾವರಣ, ಫ್ರೆಶ್ ಗಾಳಿ ಇವು ನಿಮ್ಮ ಮನಸ್ಸಿಗೆ ರೀಸೆಟ್ ಬಟನ್ ಆಗಿ ಕೆಲಸ ಮಾಡುತ್ತದೆ. ಕಷ್ಟದ ಸಮಯದಲ್ಲಿ ದೊಡ್ಡದಾಗಿ ಏನನ್ನೂ ಮಾಡಬೇಕಾಗಿಲ್ಲ. ದಿನಕ್ಕೆ 10-15 ನಿಮಿಷ ವ್ಯಾಯಾಮ, 5 ನಿಮಿಷ ಧ್ಯಾನ, 2 ನಿಮಿಷ ದೀರ್ಘ ಉಸಿರಾಟ, ಇಷ್ಟೇ ಸಾಕು. ಈ ಚಿಕ್ಕ ಚಿಕ್ಕ ಅಭ್ಯಾಸಗಳೇ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ನಿಲ್ಲಿಸಿ ಕಷ್ಟ ಎದುರಿಸಲು ತಯಾರಾಗುವಂತೆ ಮಾಡುತ್ತವೆ. ಜೀವನದ ಸಮಸ್ಯೆಗಳು ಒಂದು ದಿನದಲ್ಲಿ ಮಾಯವಾಗುವುದಿಲ್ಲ, ಆದರೆ ನೆನಪಿರಲಿ, ನೀವು ಯೋಚಿಸುತ್ತಿರುವುದಕ್ಕಿಂತ ನಿಮ್ಮೊಳಗೆ 1000 ಪಟ್ಟು ಶಕ್ತಿ ಇದೆ. ಮೆಂಟಲಿ ಸ್ಟ್ರಾಂಗ್ ಅಂದ್ರೆ ಕಷ್ಟ ತಪ್ಪಿಸಿಕೊಳ್ಳುವುದಲ್ಲ, ಅದನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸುವುದು. ಮತ್ತೊಮ್ಮೆ ಕಷ್ಟ ಬಂದರೆ ಈ ಕಷ್ಟ ಮುಗಿಯುವುದು ಯಾವಾಗ ಅಂತ ಕೇಳಬೇಡಿ, ಬದಲು ಈ ಕಷ್ಟದಲ್ಲಿ ನಾನೇನು ಶಕ್ತಿ ಕಟ್ಟಿಕೊಳ್ಳಬಹುದು ಅಂತ ಯೋಚಿಸಿ. ಸ್ನೇಹಿತರೆ, ಬದುಕು ನಿಮ್ಮನ್ನು ಎಷ್ಟು ಹೊಡೆದು ಹಾಕಲು ಯತ್ನಿಸಿದರೂ ನೀವು ಬಿದ್ದ ಜಾಗದಿಂದ ಮತ್ತೆ ಎದ್ದು ನಿಲ್ಲೋಕೆ ಕಲ್ತಿದ್ರೆ ಬದುಕು ನಿಮ್ಮನ್ನ ಮುರಿಯೋಕೆ ಸಾಧ್ಯವಿಲ್ಲ. ಬಿದ್ದದ್ದು ಸೋಲು ಅಲ್ಲ, ಎದ್ದು ನಿಂತದ್ದು ಶಕ್ತಿ. ಕತ್ತಲಿನ ರಾತ್ರಿ ಎಷ್ಟು ದೀರ್ಘವಾದರೂ ಬೆಳಕಿನ ಸೂರ್ಯೋದಯವನ್ನು ತಡೆಯೋಕೆ ಸಾಧ್ಯವಿಲ್ಲ ಅಲ್ವಾ? ಹಾಗೆ ನಿಮ್ಮೊಳಗಿನ ಆ ಬೆಳಕನ್ನು ಯಾರೂ ನಂದಿಸಲಾರರು. ನೀವು ಎದ್ದು ನಿಂತೆಂದರೆ ಜೀವನವೇ ನಿಮ್ಮ ಮುಂದೆ ತಲೆಬಾಗುತ್ತದೆ. ಈ ವಿಡಿಯೋ ನಿಮ್ಮ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅಂತ ನಿಮಗನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಇಂತಹ ಹೆಚ್ಚಿನ ವಿಡಿಯೋ ಮಾಡಲು. ಸಾಧ್ಯವಾದರೆ ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ, ಯಾರಿಗೆ ಇದರ ಅವಶ್ಯಕತೆ ಇದೆಯೋ. ಹಾಗೆ ನನ್ನ ಈ ಪ್ರಯತ್ನದಲ್ಲಿ ಕೈ ಜೋಡಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ.